ಜಾನಕಮ್ಮ ನಿಧನಕ್ಕೆ ಎಲ್ಲರೂ ಕೂಡ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಮರೆಯಾದ ಸಂಗೀತ ಸರಸ್ವತಿ ಎಸ್ ಜಾನಕಮ್ಮ ಹೃದಯಾಘಾತದಿಂದ ಜಾನಕಮ್ಮ ವಿಧಿವಶರಾಗಿದ್ದಾರೆ. ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅಮ್ಮ ಕೊನೆಯುಸಿರೆಳೆದಿದ್ದಾರೆ. ಸಂಗೀತ ಲೋಕದ ದಂತಕತೆ ಜಾನಕಮ್ಮ ಇನ್ನು ನೆನಪು ಮಾತ್ರ. ಕಾಲು ನೋವಿನ ಚಿಕಿತ್ಸೆಗೆ ಒಳಗಾಗಿದ್ದ ಜಾನಕಮ್ಮ ಕಾಲು ನೋವಿನ ಚಿಕಿತ್ಸೆ ವೇಳೆಯೇ ಹೃದಯಾಘಾತ ಸಂಭವಿಸಿಬಿಟ್ಟಿದೆ. ಹಾಗಾಗಿ ನಮ್ಮೆಲ್ಲರನ್ನ ಬಿಟ್ಟು ಇಹಲೋಕವನ್ನು ತ್ಯಜಿಸಿದ್ದಾರೆ. ಶನಿವಾರ ಸಂಜೆ 7:30 ಸುಮಾರಿಗೆ ಜಾನಕಮ್ಮ ನಿಧನವನ್ನು ಹೊಂದಿದ್ದಾರೆ. ಮರೆಯಾದ ಸಂಗೀತ ಸರಸ್ವತಿ ಜಾನಕಮ್ಮ ಹೃದಯಾಘಾತದಿಂದ ಜಾನಕಮ್ಮ 88 ವರ್ಷ ವಿಧಿವಶರಾಗಿದ್ದಾರೆ. ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅಮ್ಮ ಕೊನೆಯುಸಿರೆಳೆದಿದ್ದಾರೆ. ಸಂಗೀತ ಲೋಕದ ದಂತ ಕಥೆಯನ್ನೇ ಸೃಷ್ಟಿಸಿದಂತಹ ಜಾನಕಿ ಅಮ್ಮ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ತಮ್ಮ ಕಂಠದಿಂದ ಸಾಕಷ್ಟು ಅಭಿಮಾನಿದ ಬಳಗವನ್ನ ಹೊಂದಿದ್ದಂತಹ ಜಾನಕಿ ಅಮ್ಮ ಇನ್ಮುಂದೆ ಕಣ್ಮರೆ ಆಗಿರ್ತಾರೆ. ಇಹಲೋಕವನ್ನು ತ್ಯಜಿಸಿದ್ದಾರೆ. ಖ್ಯಾತ ಗಾಯಕಿಯಾಗಿ ಹೆಸರುವಾಸಿಯಾಗಿರುವಂತಹ ಸರಸ್ವತಿಯಮ್ಮ ಹೃದಯಾಘಾತದಿಂದ ವಿಧಿವಶರಾಗಿದ್ದಾರೆ. ಇಸಿನ ಗಾನ ಕೋಗಿಲೆ ಜಾನಕಮ್ಮ ಕೊನೆಯುಸಿರನ್ನ ಎಳೆದಿರೋದು ಮೈಸೂರಿನ ಬೋಗಾದಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಬೋಗಾದಿ ಮನೆಯಲ್ಲಿರುವಂತಹ ಅಮ್ಮನ ಪಾರ್ಥಿವ ಶರೀರ ಬಳಿಕ ಮಹಾರಾಜ ಕಾಲೇಜು ಮೈದಾನದ ಬಳಿ ಅಂತಿಮ ದರ್ಶನವನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಮಹಾರಾಜ ಕಾಲೇಜು ಮೈದಾನದ ಬಳಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ 9 ಗಂಟೆಯ ಬಳಿಕ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವಿದೆ. ಗಾನ ಕೋಗಿಲೆ ಜಾನಕಮ್ಮ ಕೊನೆಯುಸಿರೆಳೆದಿದ್ದಾರೆ. ಜಾನಕಿ ಅಮ್ಮ ಇಲ್ಲ ಅನ್ನುವಂತಹ ಶಬ್ದ ನಮ್ಮ ಕಿವಿಗೆ ಭರಿಸಲಿಕ್ಕೆ ಆಗೋದೇ ಇಲ್ಲ. ಅವರು ಇದ್ದಾರೆ ಅಂತ ಅಂದುಕೊಂಡ್ರೆ ಅದು ನಮಗೆ ಬದುಕು ಸಾರ್ಥಕತೆ. ಆದರೆ ಗಾನ ಕೋಗಿಲೆ ಜಾನಕಮ್ಮ ಹೃದಯಾಘಾತದಿಂದ ಸಾವನ್ನಪ್ಪಿರೋದು ಒಂದು ರೀತಿ ತುಂಬಲಾರದ ನಷ್ಟ. ಶ್ರೀ ಜಾನಕಮ್ಮನವರು ಇವತ್ತು ಸುಮಾರು 1 ಗಂಟೆ ಹೊತ್ತಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ದು ಫೀವರ್ ಹಿಸ್ಟ್ರಿಯಿಂದ. ಅವ್ರು ಬಂದಾಗ ಅವರ BP ಎಲ್ಲ ಸ್ವಲ್ಪ ಲೋ ಇತ್ತು, ಆಯಿತಾ, ಅಸಿಡೋಸಿಸ್ ಇತ್ತು. ಹೀಗಾಗಿ ಅವ್ರನ್ನ ಇಮಿಡಿಯೇಟಾಗಿ ಎಮರ್ಜೆನ್ಸಿಲಿ ಅವ್ರನ್ನ ಸ್ಟೆಬಿಲೈಸ್ ಮಾಡಿ MICUಗೆ ಶಿಫ್ಟ್ ಮಾಡ್ಕೊಂಡ್ವಿ. ಮಲ್ಟಿ ಆರ್ಗನ್ ಫೇಲ್ಯೂರ್ ಇತ್ತು. ಹೀಗಾಗಿ ಅವ್ರನ್ನ ಅಲ್ಲಿ MICUಲಿ ಮಲ್ಟಿ ಡಿಸಿಪ್ಲಿನರಿ ಟೀಮಿಂದ ಅವ್ರನ್ನ ಟ್ರೀಟ್ ಮಾಡ್ತಾಯಿದ್ವಿ. ಸುಮಾರು ಒಂದು 4:15 ಹಾಗೆ ಹ್ಯಾಡ್ ಎ ಕಾರ್ಡಿಯಾಕ್ ಅರೆಸ್ಟ್, ರಿವೈವ್ ಆದರು. ಮತ್ತು 2ನೇ ಸಲ ಸುಮಾರು ಒಂದು 6:30 ಹಾಗೆ ಮತ್ತೆ ಸೆಕೆಂಡ್ ಟೈಮ್ ಕಾರ್ಡಿಯಾಕ್ ಅರೆಸ್ಟ್ ರಿವೈವ್ ಆದರು. ಮತ್ತು 2 ಗಂಟೆಗೆ ಕಾರ್ಡಿಯಾಕ್ ಅರೆಸ್ಟ್ ಆಯಿತು. ಸಂಪೂರ್ಣ ಪ್ರಯತ್ನ ಮಾಡಿದರೂ ಸಹ ಮತ್ತೆ ಹಾರ್ಟ್ ರಿವೈವ್ ಆಗಲಿಲ್ಲ. ಸೊ ಸುಮಾರು 7:30 ಹಾಗೆ ಅವ್ರನ್ನ ತೀರ್ಕೊಂಡಿದ್ದಾರೆ ಅಂತ ನಾವು ಡಿಕ್ಲೇರ್ ಮಾಡಬೇಕಾಯಿತು. ಮಾನ್ಯ ಶ್ರೀ ಜಾನಕಮ್ಮನವರು ಇವತ್ತು ಸುಮಾರು 1 ಗಂಟೆ ಹೊತ್ತಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ದು ಫೀವರ್ ಹಿಸ್ಟ್ರಿಯಿಂದ. ಅವ್ರು ಬಂದಾಗ ಅವರ BP ಎಲ್ಲ ಸ್ವಲ್ಪ ಲೋ ಇತ್ತು, ಆಯಿತಾ, ಅಸಿಡೋಸಿಸ್ ಇತ್ತು. ಎಸ್ಸಿನ ಜಾನಕಿ ಅಮ್ಮ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿರುವುದು ಒಂದು ರೀತಿ ತುಂಬಲಾರದ ನಷ್ಟ. ಜಾನಕಿ ಅವರು ಚಲನಚಿತ್ರಗಳು, ಆಲ್ಬಮ್ಗಳು, ದೂರದರ್ಶನ ಮತ್ತು ರೇಡಿಯೋಗಳಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳನ್ನು ರೆಕಾರ್ಡ್ ಮಾಡಿದ್ದಾರೆ. ಇದರಲ್ಲಿ 20 ಭಾರತೀಯ ಭಾಷೆಗಳಲ್ಲಿ ಏಕ ವ್ಯಕ್ತಿ ಆಗಿರಬಹುದು, ಯುಗಳ ಗೀತೆಗಳು, ಕೋರಸ್ ಮತ್ತು ಶೀರ್ಷಿಕೆ ಗೀತೆಗಳು ಸೇರಿವೆ. ಜೊತೆಗೆ ಮುಖ್ಯವಾಗಿ ಅವರ ಮಾತೃಭಾಷೆ ತೆಲುಗುವಿನಲ್ಲೂ ಕೂಡ ಹೆಸರುವಾಸಿಯಾಗಿ ಇತ್ತ ಕನ್ನಡ, ತಮಿಳು, ಮಲಯಾಳಂ, ಹಿಂದಿ, ಸಂಸ್ಕೃತ, ಒಡಿಯಾ, ತುಳು, ಉರ್ದು, ಪಂಜಾಬಿ, ಬಂಗಾಳಿ, ಕೊಂಕಣಿ
ಹಾಗೆ ಇಂಗ್ಲಿಷ್, ಜಪಾನಿ, ಜರ್ಮನ್ ಇಂತಹ ಭಾಷೆಗಳಲ್ಲೂ ಕೂಡ ಹಾಡನ್ನು ಹಾಡಿ ಪ್ರಸಿದ್ಧಿಯನ್ನು ಹೊಂದಿದ್ರು ಜಾನಕಿ ಅಮ್ಮ ಅವರು. ಭಾರತದ ಅತ್ಯಂತ ಬಹುಮುಖಿ ಗಾಯಕರಲ್ಲಿ ಇವರು ಒಬ್ಬರು. ಅವರು ತಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚು ಹಾಡುಗಳನ್ನ ಹಾಡಿದಂತಹ ಭಾಷೆ ಅಂತಂದರೆ ಅದು ನಮ್ಮ ಕನ್ನಡ, ನಂತರ ಮಲಯಾಳಂ ಆಗಿರುತ್ತೆ. ಆದರೆ ಕನ್ನಡಕ್ಕೆ ಒಂದು ರೀತಿಯ ಬಹು ಬೇಡಿಕೆಯ ಗಾಯಕಿ ಅಂತಂದರೆ ಅದು ಜಾನಕಿಯವರು. ಆದರೆ ಜಾನಕಿ ಅಮ್ಮ ತಮ್ಮ 19ನೇ ವಯಸ್ಸಿನಲ್ಲಿ ತಮಿಳು ಚಿತ್ರದಲ್ಲೂ ಕೂಡ ತಮ್ಮ ಗಾಯನದ ಮುಖಾಂತರ ವೃತ್ತಿ ಜೀವನವನ್ನು ಕಟ್ಟಿಕೊಂಡವರು. ಅಲ್ಲಿಂದ ಒಂದಾದ್ಮೇಲೆ ಒಂದು ಅವಕಾಶಗಳು ದೊರಕ್ತಾ ಇದ್ದಂತೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ತಾ ಕನ್ನಡದಲ್ಲಿ ಒಂದು ಛಾಪನ್ನು ಮೂಡಿಸುತ್ತಾ ಕನ್ನಡದ ಸ್ವರ ಕೇಳುಗರಿಗೆ ಒಂದು ರೀತಿ ದೇವರಾಗುತ್ತಾ ಎಲ್ಲರ ಮನಸ್ಸಲ್ಲಿ ಉಳಿದುಕೊಂಡಿದ್ದಂತಹ ಜಾನಕಿ ಅಮ್ಮ ಇನ್ನಿಲ್ಲ. ಸದ್ಯ ಸ್ವರಗಳನ್ನೇ ತನ್ನ ಕಂಠದಲ್ಲಿ ಕೂರಿಸಿಕೊಂಡು ಅಷ್ಟರ ಮಟ್ಟಿಗೆ ಎಲ್ಲರನ್ನ ಸೆಳಿತಾ ಇದ್ದಂತಹ ಜಾನಕಿ ಅಮ್ಮ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಸಂಪೂರ್ಣವಾಗಿ ಇನ್ನು ಮುಂದೆ ಇಂತಹ ಸ್ವರವನ್ನ ಇನ್ನು ಮುಂದೆ ಯಾವುದೇ ರೀತಿಯಾಗಿ ನಾವು ಕೇಳೋದಕ್ಕಾಗೋದಿಲ್ಲ. ಆದರೆ ಈ ಹಿಂದೆ ಹಾಡಿರುವಂತಹ 45,000ಕ್ಕಿಂತ ಹೆಚ್ಚಿನ ಹಾಡುಗಳನ್ನು, ಅವರ ಧ್ವನಿಯಲ್ಲಿ ಇರುವಂತಹ ಹಾಡುಗಳನ್ನು ನಾವು ಕೇಳಬಹುದು. ಆದರೆ ಇನ್ನು ಮುಂದೆ ಅವರು ನಮ್ಮ ಜೊತೆ ಇರೋದಿಲ್ಲ, ಇನ್ನು ಮುಂದೆ ಯಾವುದೇ ಹಾಡುಗಳನ್ನು ಹಾಡೋದಿಲ್ಲ ಅವರು ಅನ್ನೋದು ದುರಂತವೇ ಸರಿ. ಇನ್ನು ಜಾನಕಿ ಅಮ್ಮ ಅವ್ರಿಗೆ 4 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಬಂದಿದೆ. 33 ವಿವಿಧ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಅವರು ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಕೂಡ ಪಡ್ಕೊಂಡಿದ್ದಾರೆ. ತಮಿಳುನಾಡು ರಾಜ್ಯ ಸರ್ಕಾರದಿಂದ ಕಲೈಮಾಮಣಿ ಅನ್ನೋ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ತಮಿಳುನಾಡಿನಲ್ಲಿ ಅದು ಬಹಳ ದೊಡ್ಡ ಪ್ರಶಸ್ತಿ. ಮತ್ತು ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ಜಾನಕಿ ಅಮ್ಮ. 2013ರಲ್ಲಿ ಅವರು ಭಾರತದ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಭೂಷಣವನ್ನು ಕೂಡ ಸ್ವೀಕರಿಸಿದ್ದಾರೆ ಜಾನಕಿ ಅಮ್ಮ.